ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ಕಾಟಿ ರೋಲ್. ಕಾಟಿ ರೋಲ್ ಅಂತ ಅಂದರೆ ಈಗ ಚಪಾತಿ ಅಥವಾ ನಾನ್ ರೋಟಿ ಮಾಡಿಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಪಲ್ಯಗಳನ್ನು ಮಾಡಿ ಮಧ್ಯದಲ್ಲಿ ಇಟ್ಟು ರೋಲ್ ಮಾಡುವಂಥದ್ದು. ಅದಕ್ಕೆ ಕಾಟಿ ರೋಲ್ ಅಂತ ಹೇಳ್ತಾರೆ. ನಾನಿವತ್ತು ನಾನ್ ರೋಟಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಚಪಾತಿ ಕೂಡ ಮಾಡ್ಕೋಬೋದು ಅಥವಾ ನಾನ್ ರೋಟಿ ಕೂಡ ಮಾಡ್ಬೋದು. ಈಗ ಬೆಳಗ್ಗೆ ಬೇಗ ಲಂಚ್ ಬಾಕ್ಸಿಗೆ ಕಳಿಸ್ಬೇಕಂತ ಅಂದರೆ ಚಪಾತಿ ಮಾಡಿ ಅದಕ್ಕೆ ರೋಲ್ ಮಾಡಿ ಇದು ಕಳಿಸ್ಬೋದು. ಇದಕ್ಕೆ ಪನ್ನೀರ್ ಟೀಕಾ ಮಾಡ್ತಾ ಇದ್ದೀನಿ. ಪನ್ನೀರ್ ಟೀಕಾನ ಮಧ್ಯದಲ್ಲಿ ಇಟ್ಬಿಟ್ಟು ನಾವು ರೋಲ್ ಮಾಡ್ತಾ ಇದ್ದೀವಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ಅಂತ. ಮೊದಲು ನಾನ್ ರೋಟಿ ಹಿಟ್ಟು ಕಲ್ಸ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಉಗುರು ಬೆಚ್ಚಿ ನೀರು ತಗೊಂಡಿದ್ದೀನಿ. 1 ಕಪ್ಪಷ್ಟು ಅದಕ್ಕೆ 2 ಟೀ ಸ್ಪೂನಷ್ಟು ಆಕ್ಟಿವ್ ಈಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಕ್ಟಿವೇಟ್ ಆಗಲಿ ಅಂತೇಳಿ ಅಂತ. ಅದ್ರ ಜೊತೆಗೆ 2 ಟೀ ಸ್ಪೂನಷ್ಟು ಶುಗರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಇಟ್ಟರೆ ಸಾಕಿದು. ಇದು ಆಕ್ಟಿವ್ ಆಗುತ್ತಿದು. ಇದನ್ನ ಸೈಡಿಗಿಟ್ಟು ಈಗ ಹಿಟ್ಟೆಲ್ಲ ನಾವು ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಇದಾಗೋಗುತ್ತೆ. ಈಗ ನಾನು ಆಲ್ ಪರ್ಪಸ್ ಫ್ಲೋರ್ ಅಂದರೆ ಮೈದಾ 4 ಕಪ್ ತಗೊಂಡಿದ್ದೀನಿ. 4 ಕಪ್ ಮೈದಾ ಹಿಟ್ಟಿಗೆ 2 ಟೀ ಸ್ಪೂನಷ್ಟು ಮಾತ್ರ ಈಸ್ಟ್ ಹಾಕ್ಕೊಳ್ಳೋದು. ಇದ್ರ ಜೊತೆಗೆ ಇವಾಗ ಉಪ್ಪು 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮೊಸರು, ಈ ಮೊಸರನ್ನ 4 ಟೀ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಎಣ್ಣೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಇಷ್ಟು ಹಾಕ್ಕೊಂಡು ಈಗ ನೋಡಿ ಆಗಲೇ ಈಸ್ಟು ಎಲ್ಲ ಪೂರ್ತಿ ಆಕ್ಟಿವೇಟ್ ಆಗಿದೆ. ಇದನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿವಾಗ ಮಿಕ್ಸ್ ಮಾಡೋ ಹೊತ್ತಿಗೆ ಕೂಡ ಸ್ವಲ್ಪ ನೀರು ಬೇಕಾಗತ್ತೆ. ಆದ್ರಿಂದ ಸ್ವಲ್ಪ ಉಗುರು ಬೆಚ್ಚ ನೀರನ್ನೇ ತಗೊಳ್ಬೇಕು. ತಣ್ಣೀರು ಬೇಡ ಇದಕ್ಕೆ. ಉಗುರು ಬೆಚ್ಚ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟಷ್ಟೇ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ನೀರಾಗಿರ್ಲಿ ಇದು. ಅಷ್ಟು ಕಲಸಿಟ್ರೆ ಇದು ಒಂದು 1 ಗಂಟೆ ಅಥವಾ 2 ಅವರಲ್ಲಿ ನಿಮಗೆ ಇದು ಚೆನ್ನಾಗಿ ಉಬ್ಬರುತ್ತೆ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೇಲ್ಗಡೆ ಸವರ್ಬಿಟ್ಟು ಇದನ್ನ ಮುಚ್ಚಿಟ್ಬಿಡ್ತಾ ಇದೀನಿ. ಈಗ ವೆಜಿಟಬಲ್ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಹಂಗ್ ಕರ್ಡ್‌ನ ಮಾಡ್ಕೊಳ್ತಾ ಇದ್ದೀನಿ. ಹಂಗ್ ಕರ್ಡ್ ಅಂತ ಅಂದ್ರೆ ಮೊಸರನ್ನ ಒಂದು ಬಟ್ಟೆಲಿ ಹಾಕಿ ಕಟ್ಟಿಟ್ರೆ ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ಅವಾಗ ಗಟ್ಟಿಯಾಗಿರೋಂಥ ಮೊಸರು ಸಿಗುತ್ತೆ, ನೀರ್ ಇಲ್ದೇ ಇರೋಂಥದ್ದು. ನಂಗಿಲ್ಲಿ ಜಾಸ್ತಿ ಟೈಮ್ ಸಿಗ್ಲಿಲ್ಲ ಮಾಡಕ್ಕೆ. ನಿಮಗದು ಸಿಕ್ತು ಅಂತಂದ್ರೆ ಅಟ್‌ಲೀಸ್ಟ್ 1 ರಿಂದ 2 ಗಂಟೆ ಇದು ಹಾಕಿಟ್ರೆ ಪೂರ್ತಿಯಾಗಿ ನೀರ್ ಇಳ್ಕೊಳ್ಳುತ್ತೆ. ನನಗೆ ಅಷ್ಟೊಂದು ಟೈಮ್ ಇರ್ಲಿಲ್ಲ. ನಾನು ಬರೇ ಒಂದು 25 ಮಿನಿಟ್ಸ್ ಅಷ್ಟೇ ನಾನು ಇಟ್ಟಿದ್ದಿದನ್ನ. ಹಂಗಾಗಿ ತುಂಬಾ ನೀರ್ ಹೋಗಿರ್ಲಿಲ್ಲ. ಇದು ಪೂರ್ತಿ ಹಂಗ್ ಕಟ್ ಮಾಡಿದ್ರೆ ತುಂಬಾ ಗಟ್ಟಿಗ್ ಬರುತ್ತೆ. ಆವಾಗ ಪಲ್ಯ ಮಾಡೋ ಹೊತ್ತಿಗೆ ನಿಮ್ಗೆ ಜಾಸ್ತಿ ಟೈಮ್ ತಗೊಳೋದಿಲ್ಲ. ಇದು ಸ್ವಲ್ಪ ಸ್ವಲ್ಪ ನೀರಿದ್ರೂ ಕೂಡ ಏನಾಗುತ್ತೆ ಚೆನ್ನಾಗ್ ಅಷ್ಟ್ ಬರಲ್ಲ. ನನ್ಗೆ ಇಷ್ಟ್ ನೀರ್ ಮಾತ್ರ ಬಿಟ್ಟಿತ್ತು. ಆದ್ರೆ 1 ರಿಂದ 2 ಅವರ್ ನೀವು ಬಿಟ್ರೆ ತುಂಬಾ ನೀರ್ ಬಿಟ್ಬಿಟ್ಟು ಪೂರ್ತಿಯಾಗಿ ಗಟ್ಟಿಯಾಗಿ ಬರುತ್ತದು. ಇದ್ರಲ್ಲಿ ಸ್ವಲ್ಪ ನೀರ್ ಉಳಿದಿತ್ತು ನಾನ್ ತೆಗ್ದಾಗ. ನನ್ಗೆ ಟೈಮ್ ಇರ್ಲಿಲ್ಲ ಅಂತ ಹೇಳಿ ನಾನು ಅದೇ ಥರನೇ ತಗೊಂಡೆ. ಇನ್ನೊಂದ್ ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಾಗತ್ತದು. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಇಲ್ಲ ಬರೀ ಜಿಂಜರ್ ಪೇಸ್ಟ್ ಹಾಕ್ಬೋದು. 1 ಟೀ ಸ್ಪೂನ್ ಧನಿಯಾ ಪುಡಿ, ಮತ್ತೆ 1 ಟೀ ಸ್ಪೂನು ಗರಂ ಮಸಾಲ, ಮತ್ತೆ 1 ಟೀ ಸ್ಪೂನು ಚಿಲ್ಲಿ ಪೌಡರು. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೀ ಸ್ಪೂನ್ ಹಾಕ್ತಿದ್ದೀನಿ ಕಲರ್‌ಗೆ. ಚಾಟ್ ಮಸಾಲ 1 ಟೀ ಸ್ಪೂನ್ ಇದು ಕೂಡ ಆಪ್ಷನಲ್ಲು. ಆಮೇಲೆ ಕಸೂರಿ ಮೇಥಿನ ಸ್ವಲ್ಪ ಡ್ರೈ ಫ್ರೈ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ. ಹಂಗಂಗೆ ಕಸೂರಿ ಮೇಥಿ ಹಾಕಿದ್ರೆ ಬಾಯಿಗೆ ಸಿಕ್ಬಿಡತ್ತೆ ಅಂತ ಹೇಳಿ ಚೆನ್ನಾಗಿ ಪುಡಿ ಆಗುತ್ತೆ ಅಂತೇಳಿ ಸ್ವಲ್ಪ ಫ್ರೈ ಮಾಡಿದ್ದೀನಿ. ಅದ್ರ ಜೊತೆಗೆ ಉಪ್ಪು 1 ಟೀ ಸ್ಪೂನಷ್ಟು ಉಪ್ಪು ಹಾಕಬೇಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಕೂಡ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಎಲ್ಲ ತರಕಾರಿನೂ ಕೂಡ ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ನಾನಿದ್ರಲ್ಲೀಗ ಈರುಳ್ಳಿನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಪನ್ನೀರು ಅಷ್ಟೇನೆ. ಆಮೇಲೆ ಬೆಲ್ ಪೆಪ್ಪರ್ ಅಂದರೆ ಕ್ಯಾಪ್ಸಿಕಮ್‌ನ 2 ಥರ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಮತ್ತೆ ಟೊಮ್ಯಾಟೊ ಕೂಡ ಒಳಗಿನ ಬೀಜ ಎಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ಕ್ಯೂಬಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಪನ್ನೀರೊಂದು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ತರಕಾರಿ ಹಾಕಿ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಪನ್ನೀರು ಎಲ್ಲ ಜೊತೆಗೂ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಒಡೆಯುತ್ತೆ. ಕೊನೇಲಿ ಪನ್ನೀರ್ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿದ್ರೆ ಸಾಕು. ತುಂಬ ಮಾಡೋದೇನು ಬೇಡ ಅದಕ್ಕೆ. ಇಷ್ಟು ಮಿಕ್ಸ್ ಮಾಡಿಬಿಟ್ಟು ಈಗ ಅದನ್ನ ಪಲ್ಯ ಮಾಡ್ಕೊಳ್ಳೋಣ. ಈಗ ಒಂದು ಕಡಾಯಿ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸುತ್ತಲೂ ಸ್ವಲ್ಪ ಗ್ರೀಸ್ ಥರ ಮಾಡ್ಕೊಳ್ತೀನಿ. ಯಾಕೆಂದ್ರೆ ಎಲ್ಲಾ ಕಡೆಗೂ ಆ ಪಲ್ಯ ಹರಡೋದ್ರಿಂದ ಅಂಟ್ಕೊಳ್ಳಲ್ಲ ಅಂತ ಹೇಳಿ ಅಂತ. ನಾನ್ ಸ್ಟಿಕ್ ಆದ್ರೆ ಪೂರ್ತಿ ಅಂಟ್ಕೊಳ್ಳಲ್ಲ. ಬಟ್ ಇದು ಸ್ಟೀಲ್ ಆಗಿರೋದ್ರಿಂದ ಒಂದು ಸ್ವಲ್ಪ ಗ್ರೀಸ್ ಮಾಡ್ಕೊಂಡೆ. ಈಗ ಅದು ಮಾಡಿರೋಂಥ ಮ್ಯಾರಿನೇಟ್ ಮಾಡಿರೋಂಥದ್ದೆಲ್ಲ ಹಾಕ್ಕೊಂಡು ಸ್ವಲ್ಪನೇ ಫ್ರೈ ಮಾಡ್ತಾ ಬರಬೇಕು. ಇದು ನಿಧಾನಕ್ಕೆ ಫ್ರೈ ಮಾಡ್ಬೇಕು. ಯಾಕೆಂದ್ರೆ ಇದು ನೀರಿತ್ತು ಅಂತಂದ್ರೆ ಚೆನ್ನಾಗಾಗಲ್ಲ ಇದು. ಅದಕ್ಕೆ ಫ್ರೈ ಮಾಡ್ತಾ ಬಂದ್ರೆ ಪೂರ್ತಿ ಅದ್ರಲ್ಲಿರೋಂಥ ನೀರಿನ ಅಂಶ ಅಷ್ಟು ಕೂಡ ಹೋಗಿ ಚೆನ್ನಾಗಿ ಫ್ರೈ ಆಗ್ಬೇಕು. ನಿಧಾನಕ್ಕೆ ಅಗ್ಲಿಕ್ ಹಿಂಗ್ ಮಾಡಿ ಅವಾಗ ಮಿಕ್ಸ್ ಮಾಡ್ತಾ ಇದ್ರೆ ನಿಮ್ಗೆ ಚೆನ್ನಾಗಿ ಫ್ರೈ ಆಗುತ್ತೆ ಎಲ್ಲಾನು ಕೂಡ.
ಇದು ತುಂಬಾ ಹೊತ್ತು ಬಿಟ್ಬಿಟ್ರೆ ತಳ ಹತ್ಬಿಡತ್ತೆ. ಪನ್ನೀರ್ ಇರೋದ್ರಿಂದ. ಅದಕ್ಕೆ ನಿಧಾನಕ್ ಮಾಡ್ಬೇಕಿದನ್ನ. ಹೀಗೆ ಸೈಡಿಗೆ ಅದಕ್ಕೆಲ್ಲ ಬಾಣ್ಲಿಗೆ ಹಿಂಗ್ ಬಿಟ್ರೆ ನೀಟಾಗಿ ಅದು ಫ್ರೈ ಆಗತ್ತೆ. ಆವಾಗ ಪನ್ನೀರ್ ಟಿಕ್ಕಾ ಇದು ರೆಡಿ ಆಗತ್ತೆ. ಇದು ಎಲ್ಲ ನೀರಿನ ಅಂಶ ಕೂಡ ಹೋಗಿದೆ ಇವಾಗ. ಇದು ಈ ತರ ಆಗಿರತ್ತೀಗ. ಈಗ ಇದಿಷ್ಟು ರೆಡಿ ಆಗಿದೆ. ಈಗ ನಾನ್ ರೋಟಿ ಮಾಡ್ಕೊಳ್ಳೋಣಂತೆ. ಈಗ ನಾನ್ ರೋಟಿ ಹಿಟ್ಟು ಇವಾಗ ರೆಡಿ ಆಗಿದೆ. ಎಷ್ಟ್ ಚೆನ್ನಾಗಿ ಉಬ್ಬಿ ಬಂದಿದೆ. ಇದು ಒಂದು 2 ಅವರ್ ಇಟ್ಟಿದ್ದೆ ಅಷ್ಟೇ ನಾನು. 2 ಅವರ್‌ಗೆ ಇಷ್ಟ ಆಗಿದೆ ಅದು. ಈಸ್ಟ್ ಹಾಕಿರೋದ್ರಿಂದ ನಂದು. ಅದು ಇನ್‌ಸ್ಟಂಟ್ ಈಸ್ಟ್ ಹಾಕಿದ್ದೀನಿ ನಾನು ಅದಕ್ಕೆ. ಈಗ ಅದನ್ನ ಲಟ್ಟಿಸ್ಕೊಳ್ಳೋಣ. ಇಷ್ಟಿಷ್ಟು ಬಾಲ್ ತಗೊಂಡು ನೀವು ಹೆಂಗೆ ರೌಂಡಗ್ ಬೇಕಾದ್ರೆ ರೌಂಡ್‌ಗೆ ಇಲ್ಲ ಉದ್ದಕ್ ಬೇಕಾದ್ರೆ ಉದ್ದಕ್ಕೆ ಯಾವ ತರ ಬೇಕಾದ್ರೆ ಲಟ್ಟಿಸ್ಕೋಬೋದು. ಸ್ವಲ್ಪ ತೆಳ್ಳಗಿರ್ಲಿ. ಅದು ಯಾಕೆ ಅಂತಂದ್ರೆ ತವಾಕ್ ಹಾಕೋ ಹೊತ್ತಿಗೆ ಮತ್ತೆ ಅದು ಶ್ರಿಂಕ್ ಆಗತ್ತೆ. ಇದು ಸ್ವಲ್ಪ ತೆಳ್ಳಗ್ ಲಟ್ಟಿಸ್ಕೊಂಡ್ರೆ ಅವಾಗ ಎತ್ಕೊಳ್ಳೋ ಹೊತ್ತಿಗೆ ಮತ್ತೆ ಮತ್ತೆ ಸ್ವಲ್ಪ ಶ್ರಿಂಕ್ ಆಗತ್ತೆ. ಇದು ಯಾಕೆಂದ್ರೆ ಮೈದಾ ಹಿಟ್ಟಾಗಿರೋದ್ರಿಂದ. ಈಗ ಇಷ್ಟ ಆಗಿದೆ ನೋಡಿ. ಇಷ್ಟ್ ತೆಳ್ಳಗ್ ಲಟ್ಸಿದೀನಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ ನಾನ್ ರೋಟಿಲಿ. ಈಗ ಸ್ವಲ್ಪ ಬಟರ್ ಹಚ್ಬಿಟ್ಟು ನಾನ್ ರೋಟಿ ಮಾಡ್ಕೊಂಡು ತೆಗ್ದಿಟ್ಕೊಳ್ತಾ ಇದೀನಿ. ಇನ್ನೊಂದ್ ನಾನ್ ರೋಟಿ ಹಾಕಿದ್ದೀನಿ ಇವಾಗ ನಾನು. ಈ ಕಾಟಿ ರೋಲ್‌ಗೆ ಒಂದು ಮೊಸರು ಕೂಡ ಮಾಡ್ಕೊಳ್ತಾರೆ. ಇಲ್ಲೆಲ್ಲ ಬೋಟಿವಾಲ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಇದೆ. ಅಲ್ಲಿ ಈ ತರ ಮಾಡ್ಕೊಡ್ತಾರೆ. ಯೋಗರ್ಟ್ ಅಥವಾ ಮೊಸರು ತಗೊಂಡು ಒಂದು 3 ಟೇಬಲ್ ಸ್ಪೂನು ಅದಕ್ಕೆ ಸ್ವಲ್ಪ ಒಂಚೂರೇ ಚೂರು ಉಪ್ಪು ಮತ್ತೆ ಶುಗರ್. ಈಗ ಕೆಲವ್ರು ಇಷ್ಟಪಡ್ತಾರೆ ಸಕ್ಕರೆ, ಕೆಲವ್ರಿಗೆ ಚಿಲ್ಲಿ ಪೌಡರ್ ಇಷ್ಟ ಆಗುತ್ತೆ. ಸೊ, ಅಲ್ಲಿ ಆ ರೆಸ್ಟೋರೆಂಟಲ್ಲಿ ಶುಗರ್ ಹಾಕಿ ಕೊಡ್ತಾರೆ. ಸೊ, ಅದಕ್ಕೆ ನಾನು ಈ ತರ ಮಾಡ್ತಾ ಇದ್ದೀನಿ. ನನ್ ಮಕ್ಳಿಗೆ ಇದು ಇಷ್ಟ ಆಗತ್ತೆ ಅಂತ ಹೇಳಿ ಅಂತ. ನೀವು ಶುಗರ್ ಬೇಡ ಅಂತಂದ್ರೆ ಚಿಲ್ಲಿ ಪೌಡರ್ ಆಡ್ ಮಾಡ್ಕೋಬೋದು. ಈಗ ಇದು ನಾನು ತೋರಿಸ್ತಾ ಇರೋ ಕಾಟಿ ರೋಲ್ ಇದಕ್ಕೀಗ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡೋ ಹಂಗೆ ಈ ತರ ಪ್ಯಾಕ್ ಮಾಡಿ ಮಕ್ಳಿಗೆ ಕಳಿಸ್ಬೋದು. ಇದನ್ನ ಈ ತರ ರೋಲ್ ಮಾಡ್ಬಿಟ್ಟು ಪೂರ್ತಿ ಕವರ್ ಮಾಡಿ ಕಳಿಸ್ಬೋದು ಇದನ್ನ. ಇಲ್ಲ ಅಂತ ಅಂದ್ರೆ ಇನ್ನೂ ಒಂದ್ ತರ ತೋರಿಸ್ತೀನಿ ಇವಾಗ. ಅದು ಅಷ್ಟಷ್ಟೇ ಓಪನ್ ಮಾಡ್ಕೊಂಡು ತಿಂತಾರೆ ಮಕ್ಕಳು. ಈ ತರ ನಾನು ಬಟರ್ ಪೇಪರಲ್ಲಿ ಹಾಕಿದ್ದೀನಿ. ಇಲ್ಲ ಮನೆಯಲ್ಲಿ ಮಾಡೋದಾದ್ರೆ ಇದ್ ಕೆಳಗಡೆ ನಾನು ಹಸಿರು ಚಟ್ನಿ, ಗ್ರೀನ್ ಚಟ್ನಿ ಆಡ್ ಮಾಡಿದ್ದೀನಿ. ಗ್ರೀನ್ ಚಟ್ನಿ ಅಂತ ಅಂದ್ರೆ ಕೊರಿಯಾಂಡರ್ ಚಟ್ನಿ ಅದೇನು ಅಲ್ಲ. ಕೊರಿಯಾಂಡರು ಮತ್ತೆ ಲೆಮನ್ನು ಮತ್ತೆ ಸ್ವಲ್ಪ ಮಿಂಟ್ ಹಾಕಿದ್ದೀನಿ. ಮತ್ತೆ ಉಪ್ಪು ಅಷ್ಟೇ. ಅಷ್ಟ್ ಹಾಕ್ಬಿಟ್ಟು ಮಿಕ್ಸಿ ಮಾಡಿದ್ರೆ ಅದೇ ಗ್ರೀನ್ ಚಟ್ನಿ. ಈಗ ಇದು ಮನೆಯಲ್ಲಿ ತಿನ್ನೋ ಹೊತ್ತಿಗೆ ಈ ತರ ರೋಲ್ ಮಾಡಿ ಕೊಡ್ಬೋದು. ಈಗ ಇನ್ನೊಂದು ಬೇರೆ ತರ ಮತ್ತೊಂದ್ ಸತಿ ರೋಲ್ ಮಾಡೋದ್ ತೋರಿಸ್ತಾ ಇದ್ದೀನಿ. ಇದ್ರ ಮಧ್ಯೆಲ್ ಸ್ವಲ್ಪ ಈರುಳ್ಳಿ ನಮ್ಗಿಷ್ಟ ಆಗತ್ತೆ ದೊಡ್ಡವ್ರಿಗೆ ಅಂತ ಅಂದ್ರೆ ಸ್ವಲ್ಪ ಈರುಳ್ಳಿ ಹಾಕೊಂಡು ಮಾಡ್ಬೋದು. ಇಷ್ಟ ಆಗದಿದ್ದೋರ್ ಬೇಡ. ಈಗ ಬರೀ ಇದು ಕೆಳಗಡೆ ಮಡಚ್ದೇನೆನೆ ಉದ್ದಕ್ಕೆ ಮಾಡಿ ಮತ್ತೆ ಈಗ ಅಲ್ಲಿ ಬಟರ್ ಪೇಪರಲ್ಲಿ ಹಾಕಿ ಮಡ್ಚೋ ಅಂತ ತೋರಿಸ್ತಾ ಇದ್ದೀನಿ. ಬಟರ್ ಪೇಪರಲ್ಲಿ ಈ ತರ ಮಡಚ್ಬಿಟ್ಟು ಇದು ಕೂಡ ಲಂಚ್ ಬಾಕ್ಸಿಗೆ ಚೆನ್ನಾಗಿರತ್ತೆ. ಕೈಲಿ ಇಟ್ಕೊಂಡು ತಿನ್ನಕ್ಕೂ ಚೆನ್ನಾಗ್ ಅನ್ಸುತ್ತೆ ಇದು. ಹಂಗಾಗಿ ಈ ತರ ಮಡ್ಚ್ ತೋರಿಸ್ತಾ ಇದ್ದೀನಿ. ಈ ತರ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಗ್ರೀನ್ ಚಟ್ನಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದ್ರಲ್ಲಿ ಹಾಕಿದೀನಿ. ಎಲ್ಲಾನು ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡಿದ್ರೆ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಇದು ಆ ತರ ರೋಲ್ ಮಾಡಿ ಯಾವ್ ತರ ಬೇಕಾದ್ರೆ ರೋಲ್ ಮಾಡ್ಕೊಂಡು ತಿನ್ಬೋದು. ಅದಕ್ಕೆ ಸುಮ್ನೆ ಎಲ್ಲಾ ತರನೂ ತೋರಿಸ್ತಾ ಇದ್ದೀನಿ. ಇದು ಇನ್ನೊಂದ್ ತರ ಪ್ಯಾಕ್ ಮಾಡೋದ್ ತೋರಿಸ್ತಾ ಇದ್ದೀನಿ ಲಂಚ್ ಬಾಕ್ಸಿಗೆ. ಈ ತರನೂ ಪ್ಯಾಕ್ ಮಾಡ್ಬೋದು. ಸಣ್ಣಕ್ಕಾದ್ರೆ ಪ್ಯಾಕ್ ಮಾಡ್ಬೋದು. ಇದು ಪೂರ್ತಿ ಈ ತರ ಕವರ್ ಮಾಡಿ ಈ ತರ ಪ್ಯಾಕ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು ಮತ್ತೆ ಈಸಿ ಕೂಡ ಮಾಡಕ್ಕೆ. ಲಂಚ್ ಬಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಮಾಡಕ್ಕೆ. ಇದು ನಾನ್ ರೋಟಿ ಮಾಡಕ್ ಕಷ್ಟ ಆದ್ರೆ ಚಪಾತಿ ಮಾಡ್ಕೊಳ್ಬೋದು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ.
ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.